ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸುಮಾರು 2.5 ತಿಂಗಳಿಂದ ಈ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿದ್ದು ಅಲ್ಲೇ ಆಶ್ರಯ ಸಿಕ್ಕಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯ ಸಮೀಪ SIT ಅಧಿಕಾರಿಗಳ ಟೀಮ್ ಆಗಮಿಸಿರೋ ನೇರ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಹೋರಾಟವನ್ನ ಸಂಘಟನೆ ಮಾಡಿ ಇಷ್ಟು ವರ್ಷಗಳ ಕಾಲ ಸೌಜನ್ಯ ಪರ ಧ್ವನಿ ಎತ್ತಿ ಹೋರಾಟ ಮಾಡಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆ ಸಮೀಪ SIT ಅಧಿಕಾರಿಗಳ ತಂಡ ಈಗ ಬಂದಿದೆ. ಅದೇ ಸ್ಥಳದಿಂದ ನೇರ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇರೋದು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈ ಮಾಸ್ಕ್ ಮ್ಯಾನ್ ಚೆನ್ನನಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿಗುತ್ತೆ ದಾಖಲಾತಿಗಳು, ಆತ ಇಲ್ಲಿ ಇದ್ದ ಸಂದರ್ಭದಲ್ಲಿ ಆತನ ವಸ್ತುಗಳು ಏನೇನೆಲ್ಲ ಇದಾವೆ ಇಲ್ಲಿ, ಅದರಿಂದ ಏನೆಲ್ಲ ಮಾಹಿತಿಯನ್ನು ಹೆಕ್ಕಿ ತೆಗಿಬಹುದು, ಸಂಪೂರ್ಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ SIT ಟೀಮ್ ಇವತ್ತು ಸರ್ಚ್ ಆಪರೇಷನ್ ನಡೆಸ್ತಾ ಇರೋದು. ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಸಮೀಪ SIT ಅಧಿಕಾರಿಗಳ ವಾಹನಗಳು ಒಂದೊಂದಾಗಿ ಆಗಮಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಸಂಪೂರ್ಣ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ SIT ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಈ ಚೆನ್ನ ಇದ್ದಂತಹ ರೂಮ್ ಅಲ್ಲಿ ಆತನ ಯಾವೆಲ್ಲ ವಸ್ತುಗಳಿದ್ದಾವೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಮೊಬೈಲಿಗೆ ಏನು ಸಿಕ್ಕಿದೆ ಅದನ್ನು ಮತ್ತಷ್ಟು ಪರೀಕ್ಷೆಗೆ ಒಳಪಡಿಸ್ತಾರೆ. ಮತ್ತು ಆ CCTV ಫುಟೇಜಸ್ನ ಹಾರ್ಡ್ ಡಿಸ್ಕ್ ಏನಿದೆ ಅದನ್ನು ವಶಕ್ಕೆ ಪಡಿತಾರೆ. ಇನ್ನು ಯಾರ್ಯಾರೆಲ್ಲ ಇಲ್ಲಿ ಬಂದು ಹೋಗಿದ್ದಾರೆ, ಯಾರೆಲ್ಲರ ಸಂಪರ್ಕ ಇದೆ, ಇದರ ಹಿಂದೆ ಇನ್ನು ಯಾರ್ಯಾರಿದ್ದಾರೆ, ಮಾಸ್ಕ್ ಮ್ಯಾನ್ನ ಕರ್ಕೊಂಡ್ಬಂದವ್ರು ಯಾರು, ಇಲ್ಲಿ ಇಟ್ಕೊಂಡಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಷ್ಟು ದಿನ ಇಟ್ಕೊಂಡಿದ್ರು, ಆತನಿಗೆ ಏನೇನು ಫೀಡ್ ಮಾಡಿದ್ದಾರೆ, ಎಲ್ಲದನ್ನು ಕೂಡ ಈಗ SIT ಒಂದೊಂದಾಗಿ ಬಯಲಿಗೆಳಿತಾ ಹೋಗುತ್ತೆ. ಇದೆಲ್ಲವೂ ಕೂಡ ಆ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಏನಿದ್ದಾನೆ ಆತ ಈಗ SIT ಬಂಧನದಲ್ಲಿದ್ದಾನೆ. ಆತನನ್ನು ವಿಚಾರಣೆಗೆ ಒಳಪಡಿಸಿದಾಗ ಆತ ಏನೇನೆಲ್ಲ ಹೇಳಿರ್ತಾನೆ, ಏನೇನೆಲ್ಲ ಮಾಹಿತಿ ಕೊಟ್ಟಿರ್ತಾನೆ, ಅದರ ಆಧಾರದ ಮೇಲೆ ಮುಂದುವರಿದ ತನಿಖೆ ಈ ರೀತಿ ನಡೀತಾ ಹೋಗುತ್ತೆ. ಸೊ ಈಗ ಆತ ಹೇಳಿದ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆತ ವಾಸವಾಗಿದ್ದ ಕಳೆದ 2.5 ತಿಂಗಳಿಂದ. ಸೊ ಈಗ ಈ ಮಾಹಿತಿಯನ್ನು ಆತ ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಡ್ತಿದ್ದ ಹಾಗೆ SIT ಅಧಿಕಾರಿಗಳ ತಂಡ ಇವತ್ತು ಬೆಳಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ಆಗಮಿಸಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆ ನಡೀತಾ ಇದೆ. ಸಿಕ್ಕುತ್ತೆ ಅವರಿಗೆ ಅವರ ಪರಿಮಿತಿಯಲ್ಲಿ ಏನೆಲ್ಲ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೀವಿ ಆ ಪರಿಮಿತಿಯಲ್ಲಿ ಅವ್ರಿಗೆ ಏನೆಲ್ಲ ತನಿಖೆ ಮಾಡಬೇಕು ಅದನ್ನ ಅವರು ಮಾಡ್ತಿದ್ದಾರೆ. ಅದರಿಂದ ಯಾರನ್ನ ಕರ್ಕೊಂಡು ಬಂದು ತನಿಖೆ ಮಾಡ್ತಾರೆ, ಯಾರ ಮನೆಗೆ ರೈಡ್ ಮಾಡ್ತಾರೆ, ಇದೆಲ್ಲ ನಮಗೆ ಅವ್ರು ನಮ್ಮನ್ನು ಹೇಳಿ ಕೇಳಿ ಏನು ಮಾಡೋದಿಲ್ಲ. ಅವರ ಆಧಾರದ ಮೇಲೆ ಹೋಗ್ತಾರೆ, ಇನ್ಫಾರ್ಮೇಶನ್ ಆಧಾರದ ಮೇಲೆ ಹೋಗ್ತಾರೆ. ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಅವರು ಸರ್, ಗವರ್ನಮೆಂಟ್ ಈಸ್ ಬಿಗ್ಗೆಸ್ಟ್ ಕಾನ್ಸ್ಪಿರೇಟರ್ ಇನ್ ದಿಸ್ ಕೇಸ್. ಅವ್ರ ಅಪಾಲಜಿ ಕೇಳಲೇಬೇಕು ಈ ಕೇಸಲ್ಲಿ, ಮತ್ತೆ NIA ಎನ್ಕ್ವೈರಿಗೆ ಅಲೋ ಮಾಡಬೇಕು ಅಂತ ನಿನ್ನೆ ನಾನು ಸ್ಪಷ್ಟವಾಗಿ ಕ್ಲಾರಿಫೈ ಮಾಡಿದ್ದೀನಿ. NIA ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ನಮ್ಮ SITನವರು ಸಮರ್ಪಕವಾಗಿ ತನಿಖೆ ಮಾಡ್ತಿದ್ದಾರೆ. ಅದರಲ್ಲೇನಾದ್ರೂ ಲೋಪ ಇದೆ ಅಂತ ಹೇಳಿ ಕಂಡು ಬಂದ್ರೆ ಅದು ಬೇರೆ ವಿಚಾರ. ಈಗ ಅವರು ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ಹೆಂಗೆ ನಾವು ಹೇಳೋದು, ಅದು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಏನಾದರೂ ಒಂದು ಬೇಕಲ್ಲ, ಒಂದು ಮಾನದಂಡ ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ. ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ NIA ಕೊಡೋ ಅಗತ್ಯ ಇಲ್ಲ. ನಮ್ಮ SIT ಅವರು ತನಿಖೆಯನ್ನ ಮಾಡ್ತಿದ್ದಾರೆ. ಅವರು ವರದಿ ಬಂದ ನಂತರ ಅದಕ್ಕೆ ಪರ ವಿರೋಧ ಸ್ವಾಭಾವಿಕವಾಗಿ ಚರ್ಚೆ ಆಗುತ್ತೆ. ಆನಂತರ ಸರ್ಕಾರದ ಹಂತದಲ್ಲಿ ನಾವೇನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಬಟ್ ನಿಮ್ಮನ್ನೇ ಕಾನ್ಸ್ಪಿರೇಟರ್ ಅಂತಿರೋದು ಸರ್ ಅವರು ಹೇಳೋ ಅಕ್ಯೂಸೇಷನ್ ಮಾಡೋದು ಬಹಳ ಸುಲಭ. ಆ ಅಕ್ಯೂಸೇಷನ್ ಸಮರ್ಥನೆ ಮಾಡ್ಕೋಬೇಕಲ್ಲ. ಯಾವ ಆಧಾರದ ಮೇಲೆ ಸರ್ಕಾರವನ್ನ ತಪ್ಪಿತಸ್ಥರು ಅಂತ ಹೇಳಕ್ಕಾಗುತ್ತೆ? ನಾವು ಎಲ್ಲ ರೀತಿಯ ಕ್ರಮವನ್ನ ತೆಗೆದುಕೊಂಡಿದ್ದೇವೆ. SIT ಕಾನ್ಸ್ಟಿಟ್ಯೂಟ್ ಮಾಡಿರೋದೇ ಕಾನ್ಸ್ಪಿರೆಸಿ ಅಂದ್ರೆ ಇನ್ನು ಅದಕ್ಕಿಂತ ನಾವು ಇನ್ನೇನು ವಿಪರ್ಯಾಸ ಅಂತ ಹೇಳ್ಬೇಕಷ್ಟೇ. ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್ ಧರ್ಮಸ್ಥಳದಲ್ಲಿ. ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ. ಸರ್, ನೀವು ಸೀನಿಯರ್ ಕಾಂಗ್ರೆಸ್ ಮ್ಯಾನ್, ಆದ್ರೆ ಈಗ ಆಗ್ತಿರೋ ಡೆವಲಪ್ಮೆಂಟ್ ನೀವು ಹೇಗೆ ನೋಡ್ತೀರಾ? ಒಂದ್ ಕಡೆ RSS ಆಂಥಮ್ನ ಅವರು ಟಾಂಟ್ ಮಾಡೋದಕ್ಕೋಸ್ಕರ ಹಾಡ್ತಾರೆ ಅಸೆಂಬ್ಲಿಲಿ. BK ಹರಿಪ್ರಸಾದ್ ಅವರು ಅವರ ಅಧ್ಯಕ್ಷರಾಗಿ ಹಾಡಿದ್ರೆ ಅದನ್ನ ಅಪಾಲಜಿ ಕೇಳಬೇಕು, DCM ಆಗಿ ಹಾಡಿದ್ರೆ ನೋ ಪ್ರಾಬ್ಲಮ್ ಅಂತಾರೆ. ನೀವು ಕೂಡ ಅಧ್ಯಕ್ಷ ಆಗಿದ್ದವರು 8 ವರ್ಷ, ಹೋಮ್ ಮಿನಿಸ್ಟರ್ ಆಗಿದ್ದೀರಾ, ಸರ್ಕಾರದಲ್ಲಿದ್ದೀರಾ, ನೀವೇನು ಹೇಳಿಕ್ ಬಯಸ್ತೀರಾ ಸರ್? ನಾನು ಏನೂ ಹೇಳಕ್ ಬಯಸೋದಿಲ್ಲ. ಯಾಕೆಂದ್ರೆ ಇದು ಪಕ್ಷದ ವಿಚಾರ, ಅದು ಹೈಕಮಾಂಡ್ನವ್ರು ಇದ್ದಾರೆ. ಇದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸ್ತಾ ಇದ್ರು. ನಾನು ಏನೂ ಹೇಳೋದಕ್ಕೆ ಬಯಸಲ್ಲ ಅಂತಿದ್ರು, ಒಂದು ಪಕ್ಷ ಅಥವಾ ಹೈಕಮಾಂಡ್ ವಿಚಾರ ಅಂತ ಬಂದಾಗ. ಆದರೆ ಆಸ್ ಎ ಹೋಮ್ ಮಿನಿಸ್ಟರ್
ಈಗ ವಿರೋಧ ಪಕ್ಷಗಳು ಏನು ಆರೋಪ ಮಾಡ್ತಾ ಇದೆ, SIT ರಚನೆ ಮಾಡಿದ್ದೇ ಸರಿಯಲ್ಲ, ಹಾಗೆ ತನಿಖೆ ಮಾಡ್ಬೋದಿತ್ತು, SIT ರಚನೆ ಮಾಡಿದ್ದು ಯಾಕೆ? ಹೈಕಮಾಂಡ್ ನಾಯಕರೊಬ್ಬರು ಸೂಚನೆ ಕೊಟ್ಟರು ಅಥವಾ ಮುಖ್ಯಮಂತ್ರಿಗಳ ಮೇಲೆ ಈ ಪ್ರಗತಿಪರರು ಎಡಪಂಥೀಯರು ಅನ್ನಿಸ್ಕೊಂಡಂಥವರ ಒತ್ತಡ ಇತ್ತು, ಈ ಕಾರಣಕ್ಕಾಗಿ SIT ಮಾಡಿದ್ರು. ಇದರ ತನಿಖೆಗೆ SIT ರಚನೆಯ ಅವಶ್ಯಕತೆನೇ ಇರಲಿಲ್ಲ ಅಂತೆಲ್ಲ ಏನು ಆರೋಪಗಳು ಬರ್ತಿದೆ, ಅದರ ಬಗ್ಗೆ ಅವರು ಅದು ಸರಿಯಲ್ಲ ಅನ್ನುವಂಥ ಆರೋಪ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.